ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತೇಂಕೊಳಲು ಮಾಡೋದಕ್ಕೆ ಏನೇನು ಸಾಮಾನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದು ದಿಢೀರ್ ಅಂತ ಮಾಡೋದು. ಅಂದರೆ ಅಕ್ಕಿ ಹಿಟ್ಟನ್ನು ಮಾಡೋ ಪ್ರೊಸೆಸ್ಸು ತುಂಬ ಬೇರೆ ಬೇರೆ ಥರ ಇದೆ. ಬಟ್ ನಾನಿವತ್ತು ಅಕ್ಕಿ ಹಿಟ್ಟನ್ನು ದಿಢೀರ್ ಅಂತ ಇರೋ ಹಿಟ್ಟಲ್ಲೇ, ಅಂದರೆ ನಾವು ಅಕ್ಕಿ ಹಿಟ್ಟನ್ನು ಮಿಷನಿಗೆ ಹಾಕಿಸ್ಕೊಂಬಂದಿರ್ತೀವಲ್ಲ, ಅದೇ ಹಿಟ್ಟಲ್ಲಿ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, 1 ಬಟ್ಲು ಹಿಟ್ಟು ನೋಡಿ, 2 ಬಟ್ಲು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಇದು ಕೂಡ ಸೇಮ್ ಬಟ್ಲಲ್ಲಿ ನೋಡಿ, ಈ 2 ಬಟ್ಲು ಅಕ್ಕಿ ಹಿಟ್ಟಿಗೆ ಅರ್ಧ ಉದ್ದಿನಬೇಳೆ ತಗೋಬೇಕು, ಕಾಲು ಹುರ್ಗಡ್ಲೆ ತಗೋಬೇಕು. ಇದನ್ನ ಹಾಗೆ ಪುಡಿ ಮಾಡಬೇಕು. ಇದನ್ನ ಮಾತ್ರ ಒಂದು ಸ್ವಲ್ಪ ಮುಕ್ಕಾಲ್ವಾಸಿ ಕೆಂಪುಗೆ ಹುರ್ಕೊಂಡು ಪುಡಿ ಮಾಡಿಕೊಂಡು ಆಮೇಲೆ ಈ ಹಿಟ್ಟಿಗೆ ಬೆರೆಸಿ ನಾನು ತೆಂಕೊಳಲು ಮಾಡ್ತಾ ಇದ್ದೀನಿ. ನೋಡಿ, ಪ್ರತಿದಿನ ನಾನು ಮೊಸರನ್ನ ಮಿಕ್ಸಿನಲ್ಲೇ ಕಡ್ಕೊಳ್ತೀನಿ. ಆವಾಗ ನೋಡಿ ಈ ಥರ ಬೆಣ್ಣೆ ಬರುತ್ತೆ. ಬರೀ ಮೊಸರನ್ನ ನೀರು ಹಾಕ್ತಾನೆ ಮೊಸರನ್ನ ಕಡಿದ್ರೆ, ಆನಂತರ ನೀರು ಹಾಕಿದರೆ ನೋಡಿ ಬೆಣ್ಣೆ ಎಲ್ಲ ತೇಲ್ತಾ ಇದೆ. ಇದೇ ಥರ ನಾನು ದಿನ ಒಂದು ಸ್ವಲ್ಪನೇ, ಇದರಲ್ಲಿ ಒಂದು ಅರ್ಧ ನಿಂಬೆಕಾಯಿ ದಪ್ಪ ಬೆಣ್ಣೆ ಬರುತ್ತೆ. ಇದೇ ಥರನೇ ದಿನ ತೆಗೆದಿದ್ದನ್ನು ನಾನು ಕಲೆಕ್ಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಇವತ್ತು ಇದನ್ನು ಬಳಸಿಬಿಟ್ಟು ನಾನು ತೆಂಕೊಳಲು ಮಾಡ್ತಾ ಇದ್ದೀನಿ. ಇದೇ ಬೆಣ್ಣೆ ಹಾಕ್ತಾ ಇದ್ದೀನಿ. ನಾನೀಗ ಗ್ಯಾಸ್ ಹಚ್ಚಿ ಹೆಂಚಿಟ್ಟಿದ್ದೀನಿ. ಈಗ ನಾನು ಉದ್ದಿನಬೇಳೆನ ಹದವಾಗಿ ಹುರ್ಕೋಬೇಕು. ಇದನ್ನು ಎಣ್ಣೆ ಹಾಕಿ ಹುರಿಬಾರ್ದು, ಡ್ರೈ ರೋಸ್ಟೇ ಮಾಡ್ಕೋಬೇಕು. ನೋಡಿ, ಮುಕ್ಕಾಲ್ವಾಸಿ ಆದ ತಕ್ಷಣ ನಾವು ಆಫ್ ಮಾಡಿಬಿಟ್ರೆ ಹದವಾಗಿ ಹುರ್ಕೊಳುತ್ತೆ. ನಾನು ಮೊದಲಿಗೆ ಹುರ್ಗಡ್ಲೆ ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ಇದಕ್ಕೆ ಜರಡಿ ಹಿಡ್ದು ಹಾಕ್ಕೊಂಡು, ಇದರಲ್ಲಿ ಏನಾದರೂ ತರಿ ಬಂದರೆ ನೆಕ್ಸ್ಟ್ ಉದ್ದಿನಬೇಳೆ ರುಬ್ತೀನಲ್ಲ, ಉದ್ದಿನಬೇಳೆ ಕೂಡ ನೋಡಿ ತಣ್ಣಗಾಗಿದೆ. ನಾನು ಮೊದಲೇ ಅಕ್ಕಿ ಹಿಟ್ಟನ್ನು ಜರಡಿ ಹಿಡಿದು ಎತ್ತಿಟ್ಕೊಂಡಿದ್ದೀನಿ. ಮಿಷನಿಗೆ ಹಾಕಿಸ್ಕೊಂಬಂದ ತಕ್ಷಣ ಬಿಸಿ ಇರುತ್ತೆ ಹಿಟ್ಟು. ಒಂದು ಸ್ವಲ್ಪ ಜರಡಿ ಹಿಡಿದ್ಬಿಟ್ಟು ಆರ್ವಸಿ ಮಾಡಿ ತುಂಬಿಟ್ಕೊಂಡಿದ್ದೀನಿ. ನೋಡಿ, ಇದನ್ನು ಜರಡಿ ಹಿಡಿದ್ರೆ ಒಂದು ಸ್ವಲ್ಪ ತರಿ ಬರುತ್ತೆ. ಮತ್ತು ಇವಾಗ ಉದ್ದಿನಬೇಳೆ ರುಬ್ತೀವಲ್ಲ, ಅದ್ರ ಜೊತೆನೇ ಇದು ಸಣ್ಣಗಾಗುತ್ತೆ. ಈಗ ನೋಡಿ, ಉದ್ದಿನಬೇಳೆ ಕೂಡ ತುಂಬ ತಣ್ಣಗಾಗಿದೆ. ಈಗ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಅಕ್ಕಿ ಹಿಟ್ಟು, ಹುರ್ಗಡ್ಲೆ ಹಿಟ್ಟು ಮತ್ತು ಉದ್ದಿನಬೇಳೆ ಹುರಿದಿದ್ದು ಹಿಟ್ಟು ಎಲ್ಲ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಅದ್ರ ಜೊತೆಗೆ ನೋಡಿ, ಒಂದು ಸ್ವಲ್ಪ ಪುಡಿ ಇರೋ ಅಂಥ ಇಂಗನ್ನು ಹಾಕಿದ್ದೀನಿ, LG ಇಂಗಿದು. ನೀವು ಗಟ್ಟಿ ಇರೋ ಹಿಂಗಿದ್ರೆ ಒಂದು ಸ್ವಲ್ಪ ನೀರಲ್ಲಿ ನೆನೆ ಹಾಕ್ಬೋದು. ಇದಷ್ಟನ್ನು ಇವಾಗ ಒಟ್ಟು ಸೇರಿಸ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಕೈ ಆಡಿಬಿಟ್ಟು ಈಗ ನಾವು ಬೆಣ್ಣೆ ಹಾಕಿ ಕಲಿಸ್ಬೇಕು. ನಾನು ಬೆಣ್ಣೆ ತೋರಿಸಿದ್ನಲ್ಲ, ನಾನೇ ಮಾಡಿರೋ ಅಂಥದ್ದು. ದಿನ ಕಡ್ದಿದ್ದೆಲ್ಲ ಫ್ರಿಜ್ಜೊಳಗಿಟ್ರೆ ಈ ರೀತಿ ಆಗಿರುತ್ತೆ. ನಾವು ಫ್ರಿಜ್ಜಿಂದ ತೆಗೆದಾಗ ಗಟ್ಟಿ ಇರುತ್ತೆ. ಇವಾಗ ನೋಡಿ ಮೆತ್ತಗಾಗಿದೆ. ಇದರಲ್ಲಿ ನಾನು ಒಂದು ಅರ್ಧ ಬೆಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲ ಸ್ಪೂನಲ್ಲಿ ತೊಗೊಂಡ್ರೆ 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಬೆಣ್ಣೆ ಹಾಕ್ಕೋಬೋದು. ನೀವು ಬೆಣ್ಣೆ ಇಲ್ಲ ಅಂತಂದರೆ ಎಣ್ಣೆ ಹಾಕೋದಾದರೆ ಬಿಸಿ ಮಾಡಿ ಹಾಕಬೇಕು, ಇಲ್ಲ ತುಪ್ಪ ಬೇಕಾದರೂ ಹಾಕ್ಬೋದು. ತುಪ್ಪ ಬೆಣ್ಣೆ ಹಾಕಬೇಕಾದ್ರೆ ಬಿಸಿ ಏನು ಮಾಡೋದು ಬೇಡ, ಹಾಗೆ ಹಾಕ್ಕೊಳ್ಳಿ. ಎಣ್ಣೆ ಹಾಕೋದಾದರೆ ಮಾತ್ರ ಬಿಸಿ ಮಾಡಿ ಹಾಕಿ. ನೋಡಿ, ಇದಕ್ಕೆ 2 ಸ್ಪೂನು ಬೆಣ್ಣೆ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕೈ ಆಡ್ಕೋಬೇಕು. ನೋಡಿ, ಎಲ್ಲ ಚೆನ್ನಾಗಿ ಕೈ ಆಡಿದ್ದೀನಿ. ಬೆಣ್ಣೆ ನೋಡಿ ಹೀಗಂದರೆ ಹೀಗಾಗಿರುತ್ತೆ, ಹಿಂಗೆ ಉಂಡೆ ಹಂಗಾಗಬೇಕು. ಆಮೇಲೆಲ್ಲ ಒಡ್ಕೋಬೇಕು. ಈ ಥರ ಆದರೆ ಸಾಕು. ಇವಾಗ ನೋಡಿ, ನಾವು ಹದವಾಗಿ ನೀರು ಹಾಕ್ಕೊಂಡು, ಸ್ವಲ್ಪನೇ ನೀರು ಹಾಕ್ಕೊಂಡು ಹದವಾಗಿ ಕಲಿಸ್ಬೇಕು. ನಾನು 1 ಬಟ್ಲು ನೀರು ತಗೊಂಡಿದ್ದೀನಿ.
ಅಳತೆ ಏನು ಮಾಡ್ಕೊಳ್ಳೋದು ಬೇಡ, ಹಾಕೊಂಡು ಕಲಿಸ್ಕೊಂಡ್ರು ಆಗುತ್ತೆ. ಕೆಲವ್ರಿಗೆ ಗೊತ್ತಿರಲ್ವಲ್ಲ, ಅವರಿಗೆ ಅಳತೆ ಮಾಡಿ ಹಾಕ್ಕೊಳ್ಳಿ. ಈಗ ನೋಡಿ 1 ಬಟ್ಲು ಫುಲ್ ಹಾಕಿದ್ದೀನಿ, ಇನ್ನು ಅರ್ಧ ಬಟ್ಲು ಅಥವಾ ಇನ್ನೂ 1 ಬಟ್ಲು ಇಡಿಸುತ್ತೆ ನೀರು. ನೋಡಿ, ಆಗಾಗ ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಇಷ್ಟು ಹದವಾಗಿರಲಿ ಹಿಟ್ಟು. ನೋಡಿ, ಚೆನ್ನಾಗಾಗಿದೆ. ತೀರಾ ದಿಮ್ಮಕ್ಕೆ ಕಲಿಸ್ಕೊಂಡ್ರೆ ಒಡೆಯುತ್ತೆ ಹಿಟ್ಟು. ಆದ್ದರಿಂದ ಇಷ್ಟು ಹದವಾಗಿ ಕಲಿಸ್ಕೊಂಡ್ರೆ ಆಯಿತು. ಈಗ ನಾವು ಚಕ್ಲಿ ಒರಳನ್ನು ತೆಕ್ಕೊಳ್ಳೋಣ. ಹೀಗೆ ಒದ್ದೆ ಬಟ್ಟೆ ಹಾಕಿ ಎತ್ತಿಟ್ಕೊಳ್ಳೋಣ, ಏಕೆಂದರೆ ಒಣಗಬಾರ್ದು ಹಿಟ್ಟು. ಕೆಲವೊಂದು ಚಕ್ಲಿ ಒರಳಲ್ಲಿ ಈ ಥರದ್ದು 3 ಇರುತ್ತೆ, ಅದನ್ನಾದರೂ ಬಳಸ್ಬೋದು. ಇಲ್ಲಾಂದರೆ ಇದರ ನೋಡಿ 5 ಇದೆ, ಇದನ್ನೇ ಬಳಸ್ತಾ ಇದ್ದೀನಿ ನಾನು. ನೋಡಿ, ಚಕ್ಲಿದು ಇದು ಒಂದಿದೆ, ಈ ಚಕ್ಲಿದು 3 ಇದೆಯಲ್ಲ, ಈ ಥರದ್ದೇ ರೌಂಡ್ ಶೇಪ್ ಇರೋದು 3 ಇರುತ್ತೆ, ಅದನ್ನು ಬೇಕಾದರೂ ಬಳಸ್ಬೋದು. ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ಇದನ್ನು ಹಾಕ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಇದನ್ನು ಈ ರೀತಿ ಇಟ್ಟರೆ ಕಳೆದೋಗೋದಿಲ್ಲ. ಇದು ನೋಡಿ, ಒಂದು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿವತ್ತು ಗೋಲ್ಡ್ ವಿನ್ನರ್ ತೊಗೊಂಡಿದ್ದೀನಿ ಎಣ್ಣೆನ. ನೀವು ಯಾವ ಎಣ್ಣೆಯಲ್ಲಿ ಬೇಕಾದರೂ ಕರಿಬೋದು. ನಾನು ಫಸ್ಟು ಎಣ್ಣೆ ಕಾಯಲಿಕ್ಕೆ ಇಡ್ತೀನಿ. ಅಷ್ಟೊತ್ತಿಗೆ ನಾವು ಚಕ್ಲಿ ಒರಳಿಗೆ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಹದ ಮಾಡ್ಕೊಂಡು ತುಂಬಿ ಕರಿಬೋದು. ಇದು ಫಸ್ಟು ಎಣ್ಣೆ ಕಾಯಲಿ. ನೋಡಿ, ಇದು ಯೂಸ್ ಮಾಡೋ ಬಗ್ಗೆ ಹೋದ ಸಲ ನಾನು ಚಕ್ಲಿ ಮಾಡಿದಾಗ ಹೇಳಿದ್ದೆ. ನೋಡಿ, ಈ ಥರ ಇದಿರುತ್ತೆ. ಇಲ್ಲಿಗೆ ನಾವು ಬಿಲ್ಲೆ ಹಾಕಿ ಇದನ್ನು ಮಾಡಬೇಕು. ನಾನು ಹಿಟ್ಟನ್ನು ಇಲ್ಲಿಂದನೇ ತುಂಬಿ ಆಮೇಲೆ ಬಿಲ್ಲೆ ಹಾಕ್ತೀನಿ. ಇಲ್ಲೇನು ಬಿಚ್ಚಕ್ಕೆ ಹೋಗೋದಿಲ್ಲ. ನೋಡಿ, ಇದು ಮೇಲಿರುತ್ತಲ್ಲ, ಇದನ್ನು ಹೀಗಂದರೆ ಕೆಳಗೆ ಬರುತ್ತೆ. ಇದು ಅದುಮ್ಕೊಂಡು ಬರುತ್ತೆ. ಹಿಂಗೆ ನೋಡಿ, ಇಲ್ಲಿವರೆಗೂ ಬರುತ್ತೆ. ಹಿಟ್ಟನ್ನು ಅದುಮ್ಕೊಂಡು ಬರುತ್ತೆ. ಇದನ್ನು ಅದುಂಬಿಟ್ರೆ ಮೇಲಕ್ಕೆ ಹಿಂಗೆ ಹೇಳಿಬೋದು. ಈಗ ನೋಡಿ, ಹಿಟ್ಟನ್ನು ಇದಕ್ಕೆ ತುಂಬಬೇಕು. ನಾನು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ, ಅಂದರೆ ಈಸಿಯಾಗಿ ಬರೋ ರೀತಿ. ಇದಕ್ಕೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ರೆ ಈಸಿಯಾಗಿ ಬರುತ್ತೆ. ತೊಳೆದು ಒರೆಸಿ ಇಟ್ಕೊಂಡಿರೋದು, ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ರೆ ನೀಟಾಗಿ ಬರುತ್ತೆ. ನೋಡಿ, ಇದನ್ನು ಹೀಗೆ ಹಾಕ್ಬಿಟ್ಟು ಆನಂತರ ಹಿಟ್ಟು ಹಾಕಾದ್ಮೇಲೆ ಇದನ್ನು ಈ ರೀತಿ ಇದು ಮಾಡೋದು. ಎಲ್ಲ ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಹಿಟ್ಟನ್ನು ಒದ್ದೆ ಬಟ್ಟೆ ಮಾಡಿಟ್ಕೊಂಡಿದ್ದೀನಿ. ಒಣಗಿರೋಲ್ಲ. ಒದ್ದೆ ಬಟ್ಟೆ ಅಂದರೆ ನೀರಿನ ಅಂಶ ಇರಬಾರ್ದು. ಇದರಲ್ಲಿ ಒಂದು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಚೆನ್ನಾಗಿರುತ್ತೆ. ಇದು ಎಷ್ಟು ಇಡಿಸುತ್ತೋ ಅಷ್ಟು ಹಿಟ್ಟನ್ನು ಇದರೊಳಗಡೆ ತುಂಬಬೇಕು. ನೋಡಿ, ಇನ್ನೂ ಇಡಿಸುತ್ತೆ. ಅದ್ಮಿ ತುಂಬಿಟ್ರೆ ತುಂಬ ಇಡಿಸುತ್ತೆ. ಇವಾಗ ನೋಡಿ, ಇದಕ್ಕೆ ಎಣ್ಣೆ ಹಚ್ಚಿದ್ದೀವಲ್ಲ, ಈ ರೀತಿ ಇದನ್ನು ಹಾಕಿಬಿಡಬೇಕು. ಈಗ ನೋಡಿ, ಇದನ್ನು ಅದ್ಮಿದ್ರೆ ಮೇಲಕ್ಕೆ ಬರುತ್ತೆ. ನೋಡಿ, ಈ ರೀತಿ ಬರುತ್ತೆ. ಈಗ ನಾವು ಇದನ್ನು ಫಸ್ಟಿಗೆ ಈ ಥರ ಒಂದಿದಕ್ಕೆ ಇದ್ರ ಮೇಲಕ್ಕೆ ನಾವು ಒತ್ತಿ ಇಟ್ಕೊಂಡ್ಬಿಟ್ರೆ
ಹಾಕಲಿಕ್ಕೆ ಎಣ್ಣೆ ಮೇಲೆ ಹಾಕಲಿಕ್ಕೆ ಚೆನ್ನಾಗಾಗುತ್ತೆ. ಒಂದು 2 ಸುತ್ತು ಸುತ್ಕೋಬೋದು. ನೋಡಿ ಹೀಗಿರುತ್ತಲ್ಲ, ಇಷ್ಟಾದರೆ ಸಾಕು. ಈಗ ಅದೇ ಥರ ಇನ್ನು ಒಂದು ನಾನು 2-3 ಯಾಕೆ ತೊಗೊಂಡಿದ್ದೆ ಅಂದರೆ ಒಂದು ಸ್ವಲ್ಪ ಕಪ್ಪುಗಾದಂಗೆ ಆಯಿತು ಅಂತ ಮತ್ತೆ ಇನ್ನೊಂದು ತೊಗೊಂಡೆ. ನೋಡಿ ಈ ರೀತಿ ಆದರೆ ಹಾಕಲಿಕ್ಕೆ ಚೆನ್ನಾಗಾಗುತ್ತೆ. ಇನ್ನು ಒಂದು ದೊಡ್ಡದು ತೊಗೊಂಡಿದ್ದೆ ನಾನು, ತುಂಬ ಜಾಸ್ತಿ ಕರಿಬೇಕಾದ್ರೆ ಇದನ್ನು ಉಪಯೋಗಿಸ್ಕೋಬೋದು ಅಂತ. ನೀವು ಅಗ್ಲಕ್ಕೆ ಬೇಕಾದರೂ ಹಾಕೋಬೋದು. ಈಗ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆಯಲ್ಲ, ಅದರೊಳಗಡೆ ಹಾಕಲಿಕ್ಕೆ ಚೆನ್ನಾಗಾಗುತ್ತೆ. ಇಲ್ಲ ಒಂದು ಬಟ್ಲಿಗೆ ಬೇಕಾದರೂ ಹಾಕೋಬೋದು. ನೋಡಿ ಈ ಥರ ಬಟ್ಲಿರುತ್ತಲ್ಲ, ಇದನ್ನು ಮಗ್ಚಿಟ್ಕೊಂಡು ತಳಭಾಗಕ್ಕೆ ಹಾಕೋಬೋದು. ಅಂದರೆ ಎಣ್ಣೆಗೆ ಹಾಕಬೇಕಾದ್ರೆ ಹತ್ರಕ್ಕೆ ಹೋಗಬೇಕಾಗುತ್ತೆ. ಇದಕ್ಕಾದರೆ ಹಿಡಿಕಾಯಿ ಇರುತ್ತಲ್ಲ ಅಂತ ಈ ರೀತಿ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದ್ರೆ ಕರಿಯೋಣ. ನೋಡಿ ಇವಾಗ ಒಂದು ಹಾಕಿದ್ದೆ, ಈಗ ಎಣ್ಣೆ ಕಾದಿದೆ. ಈಗ ಇದನ್ನು ನಾನು ಕರಿತಾ ಇದ್ದೀನಿ. ಉದ್ದಕ್ಕೆ ಬೇಕಾದರೂ ಮಾಡ್ಕೋಬೋದು, ರೌಂಡಕ್ಕೆ ಬೇಕಾದರೂ ಮಾಡ್ಕೋಬೋದು, ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ನೋಡಿ ಇವಾಗ ಚೆನ್ನಾಗಾಗಿದೆ. ಎಷ್ಟು ಗರಿ ಗರಿ ಅನ್ನಂಗಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ನೋಡಿ ಇದು ಹದವಾಗಿದೆ. ನೋಡಿ ತೆಂಕೊಳಲು ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ನೋಡಿ ಇವಾಗ ಇದಕ್ಕೆ ಆಕಾರ ಇಲ್ಲ ಅಂತ ಹೇಳಿದ್ನಲ್ಲ, ಡೈರೆಕ್ಟು ಎಣ್ಣೆ ಒಳಗೆ ಕೂಡ ಈ ರೀತಿ ಕೂಡ ಮಾಡಬಹುದು. ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ನಾವು ಚಿಕ್ಕ ಚಿಕ್ಕದಾಗಿ ಈ ರೀತಿ ಬೇಕಾದ್ರೂ ಚಿಕ್ಕ ಚಿಕ್ಕದು ಬೇಕಾದರೂ ಮಾಡ್ಕೋಬೋದು. ಒಂದೇ ಸಲ ಇದಕ್ಕೆ ಹಾಕಿ ಈ ರೀತಿ ಬೇಕಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.